ಮನಿ ವ್ಲಾಗ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಮಧ್ಯಾಹ್ನ 12:30 ಆಗ್ತಾ ಬಂತು. ಇವತ್ತು ಸ್ವಲ್ಪ ಬ್ಯುಸಿ ಕೆಲಸ ಇದ್ದಿತ್ತು, ನನಗೂ ಮಾವನಿಗೂ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಅದಕ್ಕೋಸ್ಕರ ವ್ಲಾಗ್ನ ಶುರು ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಇವಾಗಲಾರು ಶುರು ಮಾಡುವ ಅಂತ ಇವಾಗ ಶುರು ಮಾಡಿದ್ದೀನಿ. ನೋಡೋಣ ಈ ವ್ಲಾಗ್ ಎಲ್ಲಿಗೆ ಹೋಗುತ್ತೆ, ಎಷ್ಟು ದಿನದವರೆಗೆ ಹೋಗುತ್ತೆ, ಇವತ್ತೇ ಎಂಡ್ ಮಾಡ್ತೀನ ಇಲ್ಲ ನಾಳೆ ತನಕ ಹೋಗುತ್ತಾ ಅಂತ ನೋಡುವ. ಇನ್ನು ಒಂದು ರೌಂಡ್ ಬಟ್ಟೆ ಎಲ್ಲ ಒಗ್ದಾಯ್ತು, ಇನ್ನೂ ಒಂದು ರೌಂಡ್ ಬಟ್ಟೆ ಒಗಿಲಿಕ್ಕೆ ಉಂಟು. ಹಾಗೆ ಬೇರೆ ಎಲ್ಲ ಕೆಲಸ ಇದೆ, ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಮಾವ ಕಾಯಿ ಕೊಯ್ತಾ ಇದ್ದಾರೆ, ಶೌರ್ಯನ ಮಲಗಿಸಿದ್ದೀನಿ. ಇನ್ನು ಒಂದು ಅನ್ನ ಒಂದು ಕುಕ್ಕರಲ್ಲಿ ಇಟ್ಬಿಡ್ತೀನಿ ಅಷ್ಟೇ. ಮತ್ತೆ ಬನ್ನಿ ಏನೆಲ್ಲ ಕೆಲಸ ಆಗಿದೆ ಅಂತ ತೋರಿಸ್ತೀನಿ. ಹಾಗೆ ಬೆಂಗಳೂರಿಂದ ನಾನು ಈ ಸಲ ಏನೂ ತಂದಿಲ್ಲ, ಅದಕ್ಕೋಸ್ಕರ ನಾನು ಬೆಂಗಳೂರಿಂದ ಏನು ತಂದೆ ಅಂತ ವ್ಲಾಗ್ ಮಾಡಲಿಲ್ಲ. ಯಾಕಂದರೆ 3 ದಿನದ ಮಟ್ಟಿಗೆ ಹೋಗಿರೋದು. ನಾನು ಅಕ್ಕನ ಜೊತೆ ರೂಮಿಗೆ ಹೋಗಬೇಕಂತ ಹೋಗಿರೋದಲ್ಲ, ನನಗೆ ಬೇರೆ ಕೆಲಸದ ಮೇಲೆ ಸೈನ್ ಹಾಕ್ಲಿಕ್ಕೋಸ್ಕರ ಹೋಗಿರೋದು. ಅದಕ್ಕೋಸ್ಕರ ನಾನು ಈ ಸಲ ಎಲ್ಲಿಗೂ ಹೋಗಿಲ್ಲ. 2 ದಿನ ಅಕ್ಕನ ಜೊತೆ ರೂಮಲ್ಲೇ ಇದ್ದೆ, ಹಾಗೆ ಬಂದೆ ಅಷ್ಟೇ. ಅಕ್ಕ ಒಂದು ಸೀರೆ ಕೊಟ್ಟಿದ್ದಾರೆ, ಅವರು 1-2 ಸಲ ಉಟ್ಟಿದ್ದಾರೆ. ಅಂದರೆ ಅವ್ರಿಗೆ ಅದು ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಅವಳು ನಾನು ಕೊಟ್ಲು. ಅವಳಿಗೆ ಬೇರೆ ಸೀರೆ ತಗೊಂಡಿದ್ದಾಳೆ. ಈಗ ಬರ್ತಲ್ಲ ಸೈಡಿಗೆ ಸಿಂಪಲ್ ಸ್ಯಾರಿ, ಸೈಡಿಗೆ ಸ್ಟೋನ್ ವರ್ಕ್, ಅದು ಇರಲಿ. ಆ ಸೀರೆನೆಲ್ಲ ಈ ವ್ಲಾಗ್ನಲ್ಲಿ ತೋರಿಸ್ತೀನಿ. ಇನ್ನು ನಾನು ಏನು ಕೆಲಸ ಮಾಡಿದೆ ಅಂತ ಅದನ್ನು ನೋಡಿ ಬರುವ ಬನ್ನಿ. ನೋಡ್ಬೋದು, ನಾನು ನಿಮಗೆ ಮೊನ್ನೆ ಹೇಳಿದ್ದೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟಂತ. ಇವತ್ತು ನಾವು ಎಲ್ಲ ಫಿನಿಶಿಂಗ್ ಮಾಡ್ತು, ನಾನು ಮಮ್ಮ ಸೇರಿ. ಮಾವೆಲ್ಲ ಇದೆಲ್ಲ ಕೂಡಿಬಿಟ್ಟು ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಹೊಡ್ಗಿದೆ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಇದು ಮಣ್ಣಿನ ಚೀಲ, ಹಾಗೆ ಸ್ವಲ್ಪ ಮಳೆ ಎಲ್ಲ ತಾಗಬಾರ್ದು ಅಂತ ಈ ಥರ ಹಾಕಿಟ್ಟಿರೋದು. ಈ ಕಡೆ ಏನು ಕೂಡಲಿಲ್ಲ ನಾವು, ಚೌರಂದಿಲ್ಲ 1-2 ಗಾಡಿ ಬಿದ್ದಿತ್ತು. ಮತ್ತು ಈ ಕಲ್ಲನ್ನೆಲ್ಲ ಸ್ವಲ್ಪ ಮನೆ ಹಿಂದೆ ಕಟ್ಲಿಕ್ಕೆ ಉಂಟು ಆ ಕಡೆ. ಮತ್ತು ಜಿಲ್ಲೆಲ್ಲ ಒಂದು ಕಡೆ ರಾಶಿ ಹಾಕಿದ್ದೀವಿ, ಇದು ಶೌರ್ಯಂದು. ಹಾಗೆ ನಿನ್ನೆ ಸ್ವಲ್ಪ ಪ್ಲ್ಯಾನಿಂಗಿಗೆ ಹೋಗಿತ್ತು ನಮ್ಮದು ವರ್ಕ್ ಮೇಲೆ, ಹೇರ್ ಏಂಜಲಿಗೆ. ಅಲ್ಲಿ ನಿನ್ನೆ ಹಬ್ಬ ಇದ್ದಿತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿ ಶೌರ್ಯನ ಬಿಟ್ಟು ಹೋಗಿದ್ನಲ್ಲ, ಅದಕ್ಕೋಸ್ಕರ ಅವನಿಗೆ ಮತ್ತೆ ಒಂದು JCB ತಗೊಂಡು ಬಂದಿದ್ದೀನಿ. ಅವನಿಗೆ ತುಂಬ ಖುಷಿ ಆಯಿತು. JCB ತಗೊಂಡು ಬಂದು ತೋರಿಸಿದ ಕೂಡಲೇ ಇಷ್ಟು ಹಿಂಗಂದು ಅಷ್ಟು ಖುಷಿ ಆಯಿತು ಅವನಿಗೆ. ಸಣ್ಣ ಸಣ್ಣ ಖುಷಿನೇ ನಮಗೂ ಖುಷಿ ತರುತ್ತಲ್ಲ, ಅದಕ್ಕೋಸ್ಕರ ಅದನ್ನು ತಗೊಂಡೆ. ಮತ್ತು ಒಂದು ಚಸ್ಮ ತಗೊಂಡೆ ನಾನು, ಆ ಚಸ್ಮನೂ ಕೂಡ ಇವಾಗ ತೋರಿಸ್ತೀನಿ. ಅದಕ್ಕೆ ಮುಂಚೆ ನನ್ನ ಮಾವ ಏನು ಮಾಡ್ತಿದ್ದಾರೆ ಅಂತ ನೋಡಿ ಬರುವ. ಎಲ್ಲ ಕಾಯಿ ಕೊಯ್ದು ರಾಶಿ ಹಾಕಿದ್ದಾರೆ ಮಾವ, ನೋಡಿ ಅಲ್ಲಿದ್ದಾರೆ. ತುಂಬ ದಿನ ಆಯಿತು ನಿಮ್ಮ ಜೊತೆ ನನ್ನ ಮಾವ ಮಾತಾಡಿದೆ. ತುಂಬ ಹಳೆ ವ್ಲಾಗ್ನಲ್ಲೆಲ್ಲ ನೀವು ನೋಡಿರ್ತೀರ ಈ ಮಾವನ. ಇವರು ಬಂತು ನನ್ನ ಮಧ್ಯದ ಮಾವ. ಹೋಯ್, ಎಂತ ಮಾಡ್ತೀರಿ? ಸಬ್ಸ್ಕ್ರೈಬರಿಗೆ ಒಂದು ಹಾಯ್ ಮಾಡು. ಹಾಯ್, ಎಲ್ಲ ಹೇಗಿದ್ರಿ? ಎಂತ ಅನ್ಕ ಹೌದು ಅನ್ಕಿತ್ತ ಅವ್ರು ಕಾಂತರ ಭಯಂಕರ ಎಷ್ಟು ಬಿಸಿಲಿತ್ತ ನೋಡಿ. ನಮ್ಮೂರ ಕಡೆ ಫುಲ್ ಬಿಸಿಲು. ನೋಡಿ ನನ್ನ ಮಾವನಿ ಸಾಕಾಯಿ ಹಣ್ಣು ತಿಂತ ಇದ್ರು. ಕೆಲಸ ಮಾಡಿ ಬಂದು ಈಗ ಫುಲ್ ಕೆಲಸ, ಫುಲ್ ವರ್ಕ್. ಇಲ್ಲಿ ನೋಡಿ ಎಡಿಮಂಡಿ ಕೀರಿ ಹೇಗೈತೆ ನೋಡಿ. ಇವಾಗ ಮಧ್ಯಾಹ್ನ 4 ಗಂಟೆ ಆಯಿತು. ಈಗ ಜಸ್ಟ್ ಟೀ ಎಲ್ಲ ಕುಡಿದ್ವಿ. ಹಾಗೆ ಜಸ್ಟ್ ಒಂದು 2 ತಾಸೊಳಗೆ ನಾನೊಂದು 200 ರೂಪಾಯಿ ಸಂಪಾದನೆ ಮಾಡಿದೆ. ಅದು ಹೇಗಂದರೆ, ಮಾವೆಲ್ಲ ಕಾಯಿ ಕೊಯ್ದಿದ್ರೆ, ಒಂದು ಕಾಯಿ ಹೆಕ್ಕಿದ್ರೆ ಒಂದು ಕಾಯಿಗೆ 8 ಆಣೆ ಕೊಡ್ತೆ ಅಂತ ಹೇಳಿದ್ರೆ, 400 ಕಾಯಿ ಏನೋ ಇದ್ದಿತ್ತು. 400 ಕಾಯಿ ಏನೋ ಹೆಕ್ಕಿದೆ, 200 ರೂಪಾಯಿ ಕೊಟ್ಟಿರ. ಇವಾಗ ಅದೇ 200 ರೂಪಾಯಿ ಹೋಯ್ತಲ್ಲ ಅಂತ ಅಳ್ತಾ ಇದ್ರು. ಬನ್ನಿ ಅವ್ರನ್ನ ತೋರಿಸ್ತೀನಿ. ತುಂಬ ಫೀಲ್ ಮಾಡ್ತಾ ಇದ್ರಿ 200 ರೂಪಾಯಿ ಹೋಯ್ತು, ಹೊಡಿದೆ ಬಿಡಿದೆ ಅಂತ. ನಿಮ್ಮ ಅಭಿಪ್ರಾಯ ಏನು? 200 ರೂಪಾಯಿ ಕೊಟ್ರಲ್ಲ, ನಿಮ್ಮ ಅಭಿಪ್ರಾಯ ಏನು? ಅದೀಗ ಬರೀ ವಿಡಿಯೋ ಮಾಡ್ತಿದ್ದೆ ಅಂಬುದು ಕಾಯಿ ಹೇಳ್ತಿದ್ರೆ, ಇಲ್ಲಾಂದ್ರೆ ತುಂಬಾ ಅಳ್ತಾ ಇದ್ರು ಅವ್ರ. ಸುಮ್ಮನೆ 200 ರೂಪಾಯಿ ಹೋಯ್ತು ಅನ್ಕಂಡು.
ಮತ್ತೆ ನಿಮ್ಮ ಪಯಣ ಎಲ್ಲಿಗೀಗ? ನಾವು ಈಗ ಮರವಂತಿ ಹೋಗ್ಬೇಕೀಗ. ಮರವಂತಿ ಹೋಗಿ ಅದೊಂದು ಸಮಾನದ ಕಾರ್ಯಕ್ರಮ ಉಂಟು, ನಾಳೆ ಎಲ್ಲ ಮುಗಿಸಿ ಬರುವ ಅಂತ ಕಾಣೋದೀಗ. ಸಮಾನ ದಿನ ಇಲ್ಲೊಂದು ಕುರ್ಪ ಹಾಕೊಂಡಿರೆ. ಏನು ಮಾಡೋದು, ಕೆಲಸ ಮಾಡುವಾಗ ತಾಗ್ತದೆ. 200 ರೂಪಾಯಿನೂ ಹೋಯ್ತು ಈಗ. ನೋಡಿ ಎಷ್ಟು ಸಲ ಹೆಕ್ಕಿ ಒಂದು ಅರ್ಧ ಗಂಟೆಯಿಂದನೂ ಇದೇ ಕೇಳ್ತಾ ಇದ್ ನಾನು. 200 ರೂಪಾಯಿ ಹೋಯ್ತು, 200 ರೂಪಾಯಿ ಹೋಯ್ತು. ಇನ್ನು ತಲೆಗೆ ಮೆಹಂದಿ ಹಚ್ಕೊಂಡಿದ್ದೀನಿ. ಮನೆಯಲ್ಲೇ ಆಗಿರುವಂಥ ಮೆಹಂದಿಯನ್ನು ಹಚ್ಕೊಂಡಿದ್ದೀನಿ, ರುಬ್ಬಿ ಹಚ್ಕೊಂಡು 1 ತಾಸು ಆಯ್ತು. ಇನ್ನು ಸ್ವಲ್ಪ ತಲೆ ತೊಳ್ಕೊಂಡು ಮತ್ತೆ ರಾತ್ರಿ ತಲೆ ಸ್ನಾನ ಮಾಡೋದು. ಮರವಂತಿ ಬಜೆಲ್ಲ ಕಾಣ್ತದೆ. ಹಾಯ್ ಫ್ರೆಂಡ್ಸ್, ಇವಾಗ ಗಂಟೆ ಬಂದು ಸಂಜೆ 5:15 ಆಯಿತು. ಹಾಗೆ ಸ್ವಲ್ಪ ತಲೆನೆಲ್ಲ ತೊಳ್ಕೊಂಡೆ. ಕೈಗೆ ಹಚ್ಚಬೇಕಾದ್ರೆ ನೋಡಿ ಎಷ್ಟು ಕೆಂಪಾಯ್ತು. ಅದೇ ಕೂದಲಿಗೆ ಹಚ್ಚಿದ್ರೆ ಅಷ್ಟು ಕೆಂಪಾಗಿಲ್ಲ. ಬಿಸಿಲಲ್ಲೆಲ್ಲ ಒಂದು ಸ್ವಲ್ಪ ಏನಂತಾರೆ ಕೆಂಚು ಕಲರ್ ಕಾಣಿಸುತ್ತೆ. ನನ್ನ ಮಗನ ಚಡ್ಡಿ ಕಲರೇ ಕಾಣಿಸುತ್ತೆ. ಶೌರ್ಯ ಇಲ್ಲಿ. ಹಾಗೆ ಮಾಯಿ ಮನೆಗೆ ಹೋದ್ರು. ನಾಳೆ ಅವ್ರ ಮನೆಯಲ್ಲಿ ಸಮಾನ ಉಂಟು, ಅದಕ್ಕೋಸ್ಕರ ಹೋದ್ರು. ಆದರೆ ಬರ್ತೀನಿ, ಇಲ್ಲ ಅಂದರೆ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಾನು ಚಸ್ಮಾ ಮತ್ತು ಸೀರೆನೆಲ್ಲ ತೋರಿಸ್ತೀನಿ ಅಂತ ಹೇಳಿದೆ. ಬನ್ನಿ ತೋರಿಸುವ. ನನ್ನ ಮಾವ ಬರಬೇಕಾದ್ರೆ ಬೊಂಬೈಯಿಂದ ಅವ್ರ ಹೆಂಡತಿ ಮನೆ ಮದುವೆ ಮನೆಯಲ್ಲ, ಅದಕ್ಕೋಸ್ಕರ ಅಲ್ಲಿ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡು ಬಂದಿದ್ರು. ಹಾಗೆ ನನ್ನ ಮಗನಿಗೂ ಕೂಡ ಒಂದು ಡ್ರೆಸ್ ತೊಗೊಂಡು ಬಂದಿದ್ರು. ಇದು ಸ್ವಲ್ಪ ಆರೆಂಜಾ ಎಲ್ಲೋನಾ ಎಂತ ಗೊತ್ತಿಲ್ಲ, ಮ್ಯಾಂಗೋ ಕಲರ್ ಮತ್ತು ವೈಟ್ ಕಲರು. ಸ್ವಲ್ಪ ದೊಡ್ಡದಾಗೇ ಇದೆ. ದೊಡ್ಡದಾಗೆ ಕೊಟ್ಟರೆ ಪರವಾಗಿಲ್ಲ, ಮುಂದಕ್ಕೆ ಯೂಸ್ ಮಾಡ್ಬೋದು. ಸಣ್ಣದು ಕೊಟ್ಟರೆ ಅದು ಇವಾಗ ಎಲ್ಲಿ ಹೋಗೋದಿಲ್ಲಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ. ಇದೊಂದು ಕೊಟ್ಟಿದ್ದಾರೆ, ಇನ್ನು ಹಾಕಲಿಲ್ಲ. ನಾಡಿದ್ದು ಮಂದಾರ್ತಿಯಲ್ಲಿ ಮದುವೆ ಉಂಟು ನಮ್ಮ ಹಸ್ಬೆಂಡ್ ಊರಲ್ಲಿ, ಆವಾಗ ಹೋಗಬೇಕು. ಹೋದಾಗ ಇದನ್ನು ಅವನಿಗೆ ಹಾಕುವ ಅಂತ. ಮತ್ತು ನಿನ್ನೆ ಹೇರ್ ಆ್ಯಂಡ್ ಜೈಲಲ್ಲಿ ಹಬ್ಬ ಇರೋ ಕಾರಣ ನಾನು ಹೋಗಿದ್ದೆ. ಹೋಗಿ ಸೌರ್ಯನಿಗೆ ಒಂದು JCB ತಂದೆ, ಆವಾಗಲೇ ತೋರಿಸಿದ್ದೆ ನಿಮ್ಮ ಜೊತೆ. ಹಾಗೆ ನಾನೊಂದು ಚಸ್ಮಾ ತಗೊಂಡೆ. ಜಸ್ಟ್ ಇದಕ್ಕೆ 100 ರೂಪಾಯಿ ಅಷ್ಟೇ. ನನಗೆ ಚಸ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ, ಆದರೆ ವೈಟ್ ಚಸ್ಮಾ ಒಂದು ತಗೊಳ್ಳುವ ಅಂತ. ಅಂದರೆ ಬೇರೆ ಕಲರೆಲ್ಲ ಹಾಕಿದಾಗ ನನಗೇನು ಅನಿಸುತ್ತೆ ಅಂದರೆ, ಬ್ಲ್ಯಾಕು ಬ್ಲೂ ಈ ಥರ ಎಲ್ಲ ಹಾಕಿದಾಗ ನಾವು ಯಾವ ಚಸ್ಮಾ ಕಲರ್ ಹಾಕ್ತೀವಿ ನೋಡಿ, ಅದೇ ಕಲರಾಗಿ ಕಾಣಿಸುತ್ತೆ ಹೊರಗಡೆ ಎಲ್ಲ. ಅದಕ್ಕೋಸ್ಕರ ನಾನು ವೈಟ್ ಟ್ರೈ ಮಾಡುವಂತಲ್ಲಿ ಟ್ರೈ ಮಾಡಿದೆ. ನನಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂದರು ಒಂದಿಬ್ಬರಲ್ಲಿ. ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದೆ. ಹೇಳಿ ಹೇಗೆ ಕಾಣಿಸ್ತೆ ಅಂತ ಹೇಳಿ ಆಯಿತಾ. ನನಗೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ತೊಗೊಂಡು ಬಂದೆ. ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೊಂದು ತಗೊಂಡೆ. ಎಲ್ಲಾದರೂ ಸಂತು ಬೈಕಲ್ಲಿ ಎಲ್ಲಾದರೂ ಕರ್ಕೊಂಡು ಹೋದಾಗ ಬೇಕಾಗುತ್ತೆ, ಇಲ್ಲ ರೀಲ್ಸಿಗೆ ಏನಕ್ಕಾದರೂ ಬೇಕಾಗುತ್ತೆ. ಅದಕ್ಕೆ 100 ರೂಪಾಯಿ ಅಲ್ಲ, ಅದಕ್ಕೋಸ್ಕರ ತಗೊಂಡ್ಬಂದೆ. ಶೌರ್ಯ JCB ಹಾಳು ಮಾಡಿಕೊಂಡು ಸರಿಗೆ ಮಾಡಿಕೊಡಂತ ಇಲ್ಲಿ ಬಂದ. ತಗೋ. ಹಾಗೆ ಒಂದು ಕಿವಿನ ತಗೊಂಡೆ. ನನಗೆ ಇದರಲ್ಲಿ ಗೋಲ್ಡ್ ಮಾಡಿಸ್ಕೊಳ್ಬೇಕಂತ ತುಂಬ ಆಸೆ ಇತ್ತು ನನಗೆ. ಇದರಲ್ಲಿ ನನಗೆ ಕಾಣಿಸ್ತಾ ಇದೆ, ಇರಬೇಕು ಕಾಣಿಸ್ತಾ ಇದೆ. ಹಾಂ, ಸ್ಟೋನ್ ವರ್ಕಲ್ಲಿ ಇದು 30 ರೂಪಾಯಿ. ತುಂಬ ಆಸೆ ಇತ್ತು ನನಗೆ ಇದು ಗೋಲ್ಡಲ್ಲಿ ಮಾಡಿಸ್ಕೊಳ್ಬೇಕು ಅಂದರೆ. ಆದರೆ ಇದರಲ್ಲಿ ಏನು ತೊಂದರೆ ಅಂದರೆ, ಗೋಲ್ಡ್ ಮಾಡಿಸ್ಕೊಂಡ್ರೆ ಇದು ಸ್ಟೋನ್ ವರ್ಕ್ ಆಗಿರೋದ್ರಿಂದ ಸ್ಟೋನೆಲ್ಲ ವೇಸ್ಟ್ ಆಗುತ್ತೆ. ಅದು ಒಂದು. ಮತ್ತು ಇದು 2-3 ಗ್ರಾಮಲ್ಲೆಲ್ಲ ಆಗಿಬಿಡುತ್ತೆ, 2 ಗ್ರಾಮಲ್ಲೆಲ್ಲ ಆಗುತ್ತೆ ಇದು ಗೋಲ್ಡ್ ಮಾಡಿಸ್ಕೊಂಡ್ರೆ. ನೋಡಿ ಈ ರೀತಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬಾ ಇಷ್ಟ ಆಗಿತ್ತು ಇದು. ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ, ಜಾತ್ರೆದಾರು ಹಾಕ್ಕೊಳ್ಳೋದು. ಆದರೆ ಫ್ಯೂಚರಲ್ಲಿ ಗೋಲ್ಡ್ ಇದನ್ನು ಮಾಡಿಸ್ಕೊಳ್ತೀನಿ ನಾನು. ಹಾಗೆ ಇನ್ನು ನಮ್ಮ ಬೆಂಗಳೂರಲ್ಲಿ ನಮ್ಮ ಅಕ್ಕ ಸೀರೆ ಕೊಟ್ಟಿರೋದಂತೆ. ಅಂದರೆ ಇದು ಅವರು ಯೂಸ್ ಮಾಡಿರೋದೆ, ಒಂದು 1-2 ಟೈಮ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಪರವಾಗಿಲ್ಲ, ಪರವಾಗಿಲ್ಲ ಎಂತಕ್ಕಂದರೆ ನಮ್ಮ ಅಕ್ಕ ಬ್ಲೌಸ್ ಹೊಲಿಸಿನೇ ಕೊಟ್ಟಿದ್ಲು. ಇಲ್ಲಾಂದರೆ ನಾನು ಹೊಲಿಸೋಕ್ಕೆ ಮತ್ತೆ 500 ರೂಪಾಯಿ ಹಾಗೆ ಕೊಡಬೇಕಿತ್ತು. ಈ ರೀತಿ ಬ್ಲೌಸ್ ಹೊಲಿಸಿಲ್ಲ, ಸಿಂಪಲಾಗಿ ಚೆನ್ನಾಗಿದೆ. ಇಲ್ಲಿ ಚಿಟ್ಟೆ ಥರದ್ದೆಲ್ಲ ಹಾಕಿಸಿ ಚೆನ್ನಾಗಿದೆ. ಇದನ್ನು ನಾನು ನಾಡಿದ್ದು ಮೆಹಂದಿ ದಿನ ಉಡಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು ಏನೇನು ಆಗ್ತದೆ ಅಂತ. ಸ್ಯಾರಿ ನಂಗೆ ಮುಂಚೆನೇ ತುಂಬ ಇಷ್ಟ ಇದ್ದಿತ್ತು, ಇದು ನನಗೆ ಸಿಕ್ತು. ಹಾಗಾಗಿ
ಹೇಗೆ ಕಾಣಿಸ್ತಾ ಇದೆ ಈ ಸೀರಿಯಲ್ ಅಂತ ಹೇಳಿ ಆಯಿತಾ. ಮತ್ತು ಇದರಲ್ಲಿ ನಾನು ರೀಲ್ಸ್ ಮಾಡ್ತೀನಿ, ಇವತ್ತಾಗಲ್ಲ, ಇವತ್ತಂತೂ ಸಂಜೆ ಆಗೋಯ್ತು, ನಾಳೆ ಮಾಡ್ಬೋದು. ನೋಡಿ ಬ್ಲ್ಯಾಕ್ ಆ್ಯಂಡ್ ಮತ್ತು ಪಿಂಕ್. ಇದರಲ್ಲಿ ಯಾವ ಹಾಡು ಮಾಡಬೇಕು ಅಂದರೆ ಗುಲಾಬಿ ಸಾದಿನ ಲ ಒಂದು ಹಾಡಿತ್ತಲ್ಲ, ಆ ಹಾಡಿಗೆ ಮಾಡಬೇಕು. ಇದು ಪರ್ಫೆಕ್ಟ್ ಇತ್ತು ಅದಕ್ಕಂತ ಎಣಿಸಿದೆ. ನೋಡುವ, ನನಗೆ ಯಾವುದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕಾಗ ಬಿಡುವು ಮಾಡ್ಕೊಂಡು ಮಾಡುವ. ಮತ್ತು ನೋಡಿದ್ರಲ್ಲ ಇಷ್ಟೇ. ಮತ್ತು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.